ಅಧಿಕಾರ ಬೇಕು. ಅಧಿಕಾರ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ಯಾವುದೋ ಒಂದು ವ್ಯಕ್ತಿಯ ಮಾತಿಗೆ ಬಲಿ ಪಶು ಆಗ್ತಿದ್ದಾರೆ. ಅದು ತಮಗೆಲ್ಲ ಗೊತ್ತಿರ್ಬೋದು ಇಂಥವರೇ ಅಂತ. ಹೌದು. ಏಕಾಏಕಿ ಏನೇ ಆದ್ರೂ ಇವತ್ತು ಯಾವುದೇ ನಿರ್ಣಯ ಕೈಗೊಳ್ಳಬೇಡಿ ಎಂಬ ಸೂಚನೆ ಬಂದ ನಂತರ ಅವರು ನಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ. ಸೀಮೆಯ ಭಕ್ತಾದಿಗಳ ಮೇಲೆ ನಂಬಿಕೆ ಇಲ್ಲ. ಮುಂದಿನ ದಿನಗಳಲ್ಲಿ ಸೀಮೆಯ ಭಕ್ತಾದಿಗಳಲ್ಲಿ ವಂತಿಗೆ ಕೇಳುವ ನೈತಿಕತೆಯನ್ನು ನೀವು ಕಳೆದುಕೊಂಡಿದ್ದೀರಿ. ನೀವು ನಿಮ್ಮ ಗೌರವ ಸಲಹೆಗಾರರು ಮತ್ತು ವ್ಯವಸ್ಥಾಪನಾ ಸಮಿತಿಯವರೇ ಜಾತ್ರೆ ನಡೆಸಿ ಸೀಮೆಯ ಭಕ್ತಾದಿಗಳು ನಿಮಗೆ ಅಗತ್ಯ ಇಲ್ಲ. ನಿಮಗೆ ಅಧಿಕಾರ, ಅಧ್ಯಕ್ಷತೆ, ನಿಮ್ಮ ಗೌರವ ಸಲಹೆಗಾರರು ಮಾತ್ರ ಅಗತ್ಯ. ಸೀಮೆಯ ಭಕ್ತಾದಿಗಳಲ್ಲಿ ನೀವು ಯಾವುದೇ ವಂತಿಗೆಯನ್ನು ಕೇಳಬೇಡಿ. ನಮ್ಮ ಭಕ್ತಿಯಲ್ಲಿ ಇದ್ರೆ, ದೇವರಿಗೆ ಕೊಡ್ಬೇಕು ಅಂತ ಮನಸ್ಸು ಇದ್ರೆ ನಿಮಗೆ ದೇವರ ಹುಂಡಿಗೆ ತಂದು ಹಾಕ್ತೇವೆ. ನಿಮ್ಮ ಜಾತ್ರೆಗೆ ವಂತಿಗೆ ಕೊಡುವುದಿಲ್ಲ. ಇದು ನೇರವಾಗಿ ಇಡೀ ಸೀಮೆಯವರ ಪರವಾಗಿ ನಾವು ಪ್ರತಿಜ್ಞೆ ಮಾಡ್ತೇವೆ. ಎಚ್ಚರ, ನಾವು ಇದನ್ನು ಇಲ್ಲಿಗೆ ಬಿಡುವುದಿಲ್ಲ. ಸೇರಿದ ಎಲ್ಲ ಭಕ್ತಾದಿಗಳು ದೇವರ ಮುಂದೆ ಧ್ವಜಸ್ತಂಭದ ಹತ್ರ ಇವತ್ತು ಈಗಲೇ ನಾವು ಒಂದು ಸಂಕಲ್ಪ ಮಾಡಿ ಹೋಗ್ತೇವೆ. ಇವತ್ತಿನ ಈ ಸಭೆಯಲ್ಲಿ ನಾವು ಎಲ್ಲ ಪ್ರಯತ್ನವನ್ನು ದೇವರಿಗೋಸ್ಕರ ದೇವರು ನಮ್ಮಲ್ಲಿ ಮಾಡಿಸಿದ್ದಾರೆ. ಆದ್ರೆ ಯಾವುದೇ ಮಾತಿಗೆ ಕಿವಿಗೊಡದೆ ಮೊಂಡುತನದಿಂದ ಏಕ ವ್ಯಕ್ತಿಗೆ ಬೆಲೆ ಕೊಟ್ಟು ನೀವು ಯಾವುದೇ ನಿರ್ಧಾರ ಕೈಗೊಳ್ಳುವುದಿಲ್ಲ. ಅದಕ್ಕೋಸ್ಕರ ನಾವು ದೇವರ ಮುಂದೆ ಯಾವುದೇ ದೋಷಗಳು ಬಂದ್ರೆ ಯಾರೆಲ್ಲ ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ ಅವರಿಗೆ ಮುಟ್ಟಬೇಕು. ಸೀಮೆಯ ಯಾವ ಭಕ್ತರಿಗೂ ಈ ದೋಷ ತಗಲ್ಬಾರ್ದೆಂದು ನಾವು ಧ್ವಜಸ್ತಂಭದ ಹತ್ರ ನಿಂತು ಎಲ್ಲ ಸೀಮೆಯ ಭಕ್ತರು ಪ್ರಾರ್ಥನೆ ಮಾಡಿ ನಿರ್ಗಮಿಸ್ತೇವೆ. ಮುಂದೆಯ ವಿಷಯ ಏನು ಇದ್ರೂ ನಿಮಗೆ ನೀವೇ ಅನುಭವಿಸಿ. ಯಾವುದೇ ಸೀಮೆಯ ಭಕ್ತರಿಗೆ ಇದರಲ್ಲಿ ಯಾವುದೇ ತೊಂದರೆ ಬರಬಾರದು. ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ. ಯಾರೆಲ್ಲ ತಪ್ಪಿತಸ್ಥರೆಂದು ದೇವರೇ ನಿರ್ಧಾರ ಮಾಡಲಿ, ಅದನ್ನು ನಾವು ಸಂಕಲ್ಪ ಮಾಡಿ ನಾವು ನಿರ್ಗಮಿಸ್ತೇವೆ. ನಾವು ಇನ್ನು ನಿಮಗೆ ಯಾವುದೇ ಒತ್ತಡ ಆಗುವುದಿಲ್ಲ. ಇನ್ನು ನೀವು ಉಂಟು, ನಿಮ್ಮ ಸಮಿತಿ ಉಂಟು, ನಿಮ್ಮ ಗೌರವ ಸಲಹೆಗಾರರುಂಟು. ನಮ್ಮಲ್ಲಿ ಯಾವುದನ್ನು ಪ್ರಸ್ತಾಪ ಮಾಡಬೇಡಿ. ಜಾತ್ರೆಯ ಇದನ್ನು ಕೂಡ ನೀವು ಪಬ್ಲಿಷ್ ಮಾಡಬೇಡಿ. ನೀವೇ ಎಷ್ಟು 5, 7, 12 ಜನ ಸೇರಿಕೊಂಡು ನೀವೇ ಜಾತ್ರೆಯನ್ನು ಕೂಡ ನಿರ್ಧರಿಸಿಕೊಳ್ಳಿ. ನಮ್ಮ ಅಗತ್ಯ ನಿಮಗೆ ಇಲ್ಲ ಅಂತ ಕಾಣ್ತದೆ. ನಮ್ಮ ಗೌರವಕ್ಕೆ, ದೇವರ ಒಂದು ಸಂಕಲ್ಪಕ್ಕೆ ನೀವು ಮನ್ನಣೆ ಕೊಡದಿದ್ದ ಕಾರಣ ನಾವು ನಿಮ್ಮ ಜೊತೆ ಇನ್ನು ಯಾವುದೇ ಇದಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಿಮ್ಮ ಆಡಳಿತ ಸಮಿತಿ ಇರುವವರೆಗೆ ಗ್ರೂಪಿಗೆ ಹಾಕ್ಲಿ, ಯಾವುದಕ್ಕೆ ಹಾಕ್ಲಿ ನಮಗೆ ಬೇಸರವಿಲ್ಲ. ಯಾಕಂದ್ರೆ ನಾವು ಯಾರು ನಮ್ಮ ವೈಯಕ್ತಿಕ ವಿಷಯಕ್ಕಾಗಿ ಯಾರನ್ನು ವಿರೋಧಿಸಬೇಕೆಂಬ ವಿಷಯಕ್ಕೆ ಬಂದದಲ್ಲ. ಯಾವುದೇ ಪಕ್ಷದ ಹಿಂದೆ ಇಟ್ಟುಕೊಂಡು ಬಂದವರಲ್ಲ. ನಾವು ಎಲ್ಲ ಭಕ್ತಾದಿಗಳಾಗಿ ಬಂದಿದ್ದೇವೆ. ಅದಕ್ಕೋಸ್ಕರ ಭಕ್ತಾದಿಗಳ ಒಂದು ಮಾತಿಗೆ ಮನ್ನಣೆ ಕೊಡದ ಕಾರಣ ಇನ್ನು ನಿಮಗೆ ಸೀಮೆಯ ಭಕ್ತಾದಿಗಳ ಅಗತ್ಯ ಇಲ್ಲ ಅಂತ ಕಾಣ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ನಿರ್ಧಾರ ನಿಮಗೆ, ನಮ್ಮ ನಿರ್ಧಾರ ನಮಗೆ. ನಾವು ದೇವರಲ್ಲಿ ಪ್ರಾರ್ಥಿಸಿ ನಿರ್ಗಮಿಸ್ತೇವೆ.